ಎಲ್ಲ ನಮಸ್ತೆ ಗೆಳೆಯರೆ. ಎಲ್ಲ ಕಂಪ್ಲಿ ಇಂದ ಈಗ ನಾವು ಕನಗಿರಿ ಅಂತೇಳಿ ಒಂದು ಊರಿಗೆ ಹೋಗ್ತಾಯಿದ್ದೀವಿ. ನಾನು ನಮ್ಮ ತಂಗಿ ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗ್ತಾಯಿದ್ದೀವಿ. ತುಂಬ ಬಿಸಿಲು ಜಾಸ್ತಿ ಇದೆ, ಸಖತ್ ಬಿಸಿಲು. ಏನಪ್ಪ ಮಾಡೋದಂತ ಕಾರಲ್ಲಿ ಎ ಸಿ ಹಾಕಕ್ಕೆ ಬಿಡ್ತಾಯಿಲ್ಲ, ಆದರೂ ಹಂಗೆ ಎ ಸಿ ಇಲ್ದಂಗೆ ವಿತೌಟ್ ಎ ಸಿಯಲ್ಲಿ ಹೋಗ್ತಾಯಿದ್ದೀವಿ. ಅದಾದ ನಂತರ ಮನೆಗೆ ಹೋದ್ವಿ, ಎಲ್ಲರೂ ನೀರಲ್ಲಿ ಆಡೋಕ್ಕೆ ಹೋದ್ವಿ. ಫುಲ್ಲು ನೀರಲ್ಲಿ ಇಳಿದಿದ್ದೆ ಹೆಣ್ಮಕ್ಳು ಆಚೆನೇ ಬರ್ತಾಯಿಲ್ಲ. ಅದೇನು ಹೆಣ್ಮಕ್ಳಿಗೆ ಶಾಪಿಂಗು ಅಂತ ಕರ್ಕೊಂಡೋದ್ರೆ ಫುಲ್ಲು ಶಾಪಿಂಗ್ ಮಾಡೋ ತನಕ ಬರೋಲ್ಲ, ಅದೇ ಥರ ನೀರಲ್ಲಿ ಕರ್ಕೊಂಬಂದು ತೋರಿಸ್ಬಿಟ್ಟೆ. ನೀರಲ್ಲಿ ಇಳಿದವರು ಮತ್ತೆ ಬರ್ತಾನೇ ಇಲ್ಲ ಮೇಲಕ್ಕೆ. ನನಗೆ ಬೇರೆ ಸಖತ್ ಹೊಟ್ಟೆ ಬೇರೆ ಹಸಿತಾ ಇತ್ತು. ಹೋಗೋಣ ಇರೋ ಅಂತ ನಮ್ಮ ತಂಗಿ ಮಕ್ಕಳು, ಆಮೇಲೆ ಊರಲ್ಲಿರೋಂಥ ತಂಗಿ ಅವ್ರ ಮಕ್ಕಳು, ನನ್ನ ಮಕ್ಕಳು ನೋಡಿ, ನನ್ನ ಮಗ ಆಟ ಆಡ್ತವನೆ, ನನ್ನ ಮಗಳಿಗೆ ಈಜು ಕಳಿಸ್ತಾರೆ ನಮ್ಮ ತಂಗಿ. ಅವರಂತೂ ನೀರು ನೋಡಿಬಿಟ್ರೆ ಬರ್ತಾನೇ ಇಲ್ಲ ಮೇಲೆ. ತುಂಬ ಬಿಸಿಲಿರೋದ್ರಿಂದ ನಾನಂತೂ ಒಂದು ಮರದ ಕೆಳಗಡೆ ಕೂತ್ಕೊಂಡ್ಬಿಟ್ಟಿದ್ದೆ. ಏನು ಮಾಡೋದು ಇವ್ರನ್ನ, ಹೆಂಗಪ್ಪ ಕರಿ ಅಂದ. ಆಮೇಲೆ ನಮ್ಮ ಅತ್ತೆ ಹೋದರು, ಕರಿತೀನಿ ಅಂತ ಹೋದವರು ಅವ್ರಿಗೇನಾಯ್ತೋ ಗೊತ್ತಿಲ್ಲ, ಅವರು ನೀರಲ್ಲಿ ಇಳಿದಿದ್ದೆ ಕರ್ಕೊಂಬರ್ತೀನಿ ಅಂತ ಹೋದವರು ನೋಡಿದ್ರೆ ಅವರು ನೀರಲ್ಲಿ ಇಳಿದ್ಬಿಟ್ಟು ಅವರು ಸ್ನಾನ ಮಾಡೋಕ್ಕೆ ನಿಂತ್ಬಿಟ್ಟವ್ರೆ. ಅವರಿಗೆ ಈಜು ಬರಲ್ಲ ಅಂತೆ, ಅದಕ್ಕೆ ಸೈಡಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ತಾರೆ. ನಮ್ಮ ತಂಗಿ ನೋಡು ಡಬ್ಬ ಕೊಟ್ಟರು, ನಿಂಗೆ ಈಜು ಬರಲ್ಲ ಅಂದರೆ ಡಬ್ಬದಲ್ಲಿ ಹಾಕ್ಕೋ ಅಂತ, ನಾವು ಡಬ್ಬದಲ್ಲಿ ಹಾಕ್ಕೊತವ್ರೆ. ಕೂಗಿ ನನಗಂತೂ ಸಾಕಾಗೋಯ್ತು, ಹೊಟ್ಟೆ ಬೇರೆ ಹಸಿತಾ ಇತ್ತು. ಏನು ಟೈಮ್ ಬಂದ್ಬಿಟ್ಟು ಏನು 12 ಗಂಟೆ 12:15 ಆಗಿತ್ತು ಅಷ್ಟೇ, ಆದರೂ ಹೊಟ್ಟೆ ಹಸಿತಾಯಿತ್ತು. ತುಂಬ ಬಿಸಿಲಿಗೇನೋ ಅನಿಸುತ್ತೆ. ಏನು ಮಾಡೋದು, ಬಾಯಿ ಬೇರೆ ಒಣಗೋಗಿತ್ತು, ನೀರು ಬೇರೆ ಕುಡಿಯೋದಕ್ಕೂ ನೀರು ತೊಗೊಂಡೋಗಿದ್ದಿಲ್ಲ. ಸರಿ ನೋಡೋಣ ಅಂದ್ಬಿಟ್ಟು ಕಾಯ್ತಾಯಿದ್ದೆ. ಕೂಗಿ ಸಾಕಾಯಿತು. ಸರಿ ಈಜು ಕಳಿಸ್ತಾ ಇದ್ರಲ್ಲ ನೋಡೋಣ ಅಂತ ನಮ್ಮಿಬ್ಬರು ಮಕ್ಕಳು ನೋಡಿ ಈಜು ಕಳಿಸ್ತಾರೆ ನಮ್ಮ ತಂಗಿ. ಆಮೇಲೆ ನಮ್ಮ ದೊಡ್ಡ ತಂಗಿ ಅಲ್ಲಿದ್ದಾರೆ ಆ ಕಡೆ, ಅವ್ರ ಮಕ್ಕಳು ಎಲ್ಲ ಆಟ ಆಡ್ತವ್ರೆ. ನಮ್ಮ ಅತ್ತೆನ ಕೂಗಿ ಸಾಕಾಯಿತು, ಕರ್ಕೊಂಬ ಅಂತ. ಅವರು ನೀರಲ್ಲಿ ಇಳ್ದಿದ್ದು ಅದೇನಾಯ್ತೋ ಗೊತ್ತಿಲ್ಲ, ನಾನು ನೀರು ಹಾಕ್ಕೊಳ್ತೀನಿ ಬಿಸಿಲಿಗೆ ಅಂತೆಲ್ಲ ಅವ್ರು ಹಾಕ್ಕೊಂಡ್ರು. ನಮ್ಮ ತಂಗಿ ಈಜು ಕಳಿಸ್ತವ್ರೆ. ನೋಡಿ ಯಾವ ಥರ ಕಲಿತಾ ಇದಾರಂತ. ಅವ್ರಿಗೆ ನೀರು ಎಲ್ಲೂ ಸಿಗೋಲ್ಲ ಊರುಗಳಲ್ಲೆಲ್ಲ. ಇಲ್ಲಿ ಬಂದ್ಬಿಟ್ಟು ನೀರು ನೋಡಿದ್ದೆ ಬರ್ತಾನೇ ಇಲ್ಲ ಮೇಲ್ಗಡೆ. ಸರಿ ನಾನು ನೋಡಿದೆ, ಸರಿ ಆಡಲಿ ಬಿಡು, ಏನು ಮಾಡೋಕ್ಕಾಗುತ್ತೆ ಬಿಸಿಲಲ್ಲಿ ಅಂತ ನಮ್ಮ ತಂಗಿಗೆ ಹೇಳಿದೆ, ಬಾಮ್ಮ ಹೋಗೋಣ ಹೊಟ್ಟೆ ಸಿಗುತ್ತಂತ. ಸರಿ ಆಯಿತು ಅಂದರು. ಅಲ್ಲೇ ಎಳ್ನೀರು ಮರ ಇತ್ತು. ಎಲ್ಲ ಏನು ಮಾಡಿದ್ವಿ, ಸರಿ ಬರೋ ದಾರಿಯಲ್ಲಿ ಹಂಗೆ ಎಳ್ನೀರನ್ನ ಕಿತ್ತಿದ್ವಿ. ನಮ್ಮ ಬೆಂಗಳೂರು ಕಡೆ ಎಲ್ಲ ಬಂದ್ಬಿಟ್ಟು ಎಳ್ನೀರು ಕಮ್ಮಿ ಇರುತ್ತೆ ನೀರೆಲ್ಲ. ನೋಡಿ ನಾನೇ ಮಚ್ಚಲ್ಲಿ ಇದು ಕೊಡ್ಲಿಯಲ್ಲಿ ಎಲ್ಲರಿಗೂ ಓಪನ್ ಮಾಡಿ ಕೊಟ್ಟೆ. ಎಲ್ಲರೂ ಕುಡಿತಾಯಿದ್ರು. ನೋಡಿ ಒಂದು ಪುಟ್ಟಿ ತುಂಬ ಕಿತ್ತಿದ್ದೆ ಮರದಲ್ಲಿ. ನೋಡಿ ನಾನು ಹೆಂಗೆ ಮಾಡ್ತಾಯಿದ್ದೀನಿ, ನೀರು ತುಂಬ ಖುಷಿ ಆಗ್ತಾಯಿತ್ತು. ಒಂಥರ ಏನೋ ಪ್ಯೂರ್ ಎಳ್ನೀರು, ಒಂದು ಚೂರು ಕೂಡ ಅದಕ್ಕೆ ಏನೂ ಇಲ್ಲ. ನೀರೆಲ್ಲ ಫುಲ್ ನೀರಿದೆ, ಫುಲ್ ನೀರು ತುಂಬಿತ್ತು. ಒಂದೊಂದು ತೆಂಗಿನಕಾಯಿ ಕುಡ್ದಿದ್ದು ಹೊಟ್ಟೆ ತುಂಬ ಹೋಗ್ತಾಯಿತ್ತು. ಇದೇ ಹೊಟ್ಟೆ ತುಂಬಿಸ್ಕೊಳಕ್ಕಾಗಲ್ವಲ್ಲ, ಸರಿ ಎನರ್ಜಿಗೆ ಅಂತ ಕುಡಿದ್ವಿ. ಎಲ್ಲರಿಗೂ ಓಪನ್ ಮಾಡಿ ಕೊಟ್ಟೆ, ಎಲ್ಲರೂ ಕುಡಿದ್ರು. ನೋಡಿ ಇದೇ ತೆಂಗಿನ ಮರ, ಅವ್ರ ತೋಟದಲ್ಲಿ ಹಾಕಿರೋಂಥ ತೆಂಗಿನ ಮರಗಳು. ಒಂದು 4 ಮರ ಇದ್ದಾವೆ, 4ಅಲ್ಲಿ ಒಂದೇ ಮರದಲ್ಲಿ ನೋಡಿ, ಈ ಮರದಲ್ಲಿ ಮಾತ್ರ ಕಿತ್ತಿದ್ದು ನಾವು. ಇನ್ನು ಈ ಮರದಲ್ಲೆಲ್ಲ ಹಂಗೆ ಬಿಟ್ಟಿದ್ವಿ. ತುಂಬ ಹೈಟ್ ಇತ್ತು ಮತ್ತು ಬಲ್ತೋಗಿತ್ತು ಅಂತ ಹೇಳಿದ್ರು. ಅದಾದ ನಂತರ ಬಂದ್ವಿ, ಮನೆಗೆ ಬಂದಿದ್ದೆ ಫ್ರೆಶ್ಶಾಗಿ ಊಟ ಇಟ್ಟರು. ಎಲ್ಲ ಊಟ ಮಾಡ್ತಾಯಿದ್ವಿ. ರೊಟ್ಟಿ, ಪಲ್ಯ, ನುಗ್ಗೆಕಾಯಿ ಪಲ್ಯ, ಅದೇನೋ ಕಾಳು, ಮೊಸರು, ಖಾರದ ಪುಡಿ, ಹುಣಸೆ ಚಟ್ನಿ ಎಲ್ಲ ಇಟ್ಟಿದ್ರು. ನನಗಂತೂ ನುಗ್ಗೆಕಾಯಿ ನೋಡಿದ್ದೆ ತುಂಬ ಖುಷಿಯಾಗುತ್ತೆ, ಒಂಥರ ಚಪ್ಪಲ್ಸ್ಕೊಂಡು ತಿಂದೆ. ಅದಾದ ನಂತರ ಮೇಕೆ ಬಿಟ್ಟರು. ಮೇಕೆಗಳಿಗೆಲ್ಲ ಊಟ ಕೊಟ್ಟರು, ಊಟ ತಿಂತಾಯಿತ್ತು. ಒಂದು ದೊಡ್ಡ ಮೇಕೆ ಬರುತ್ತೆ ನೋಡಿ, ಅದು ಬಂದ್ಬಿಟ್ಟು 25-30 ಸಾವಿರ ರೂಪಾಯಿ ಅಂತ. ನೋಡಿ ಇದೆ ಎಲ್ಲರಿಗೆ ಮೇಯ್ನ್ ಲೀಡರ್ ಅಂದರೆ ಇದೇ ದೊಡ್ಡ ಮೇಕೆ. ಇದೇ ಥರ ಇನ್ನೊಂದು ಮೇಕೆ ಕೂಡ ಇತ್ತು, ಇದು ಮೇಯ್ನ್ ಮೇಕೆ ನೋಡಿ. ಒಂದು 30-40 ಇತ್ತು, ಎಲ್ಲ ಮಾರಿದಾರಂತೆ. ಓಕೆ ಬಾಯ್ ಗಾಯ್ಸ್.